ನೋಡಿ ನಿಪ್ಪಾಣಿಲಿ ಇದೀವಿ, ಇಲ್ಲೆಲ್ಲ ಬರೀ ಹಿಂದಿ ಬೋರ್ಡ್ಗಳೇ ಗುರು. ಕರ್ನಾಟಕ ಅಲ್ವಾ ಇದು? ನೋಡಿ ಎಲ್ಲ ಹಿಂದಿ ಬೋರ್ಡ್ಗಳೇ. ಏನಕ್ಕೆ ಗುರು ಹಿಂಗೆ? ಕರ್ನಾಟಕ ಪರ ಹೋರಾಟಗಾರರು ಸ್ವಲ್ಪ ಬಂದಿಲ್ಲಿ ಹೋರಾಟ ಮಾಡಬೇಕು. ಮತ್ತು ಬಸ್ಸು ನೋಡ್ಬೋದು, ಇದು AC ಬಸ್ಸು ಮತ್ತು ನಮ್ಮ ನಾರ್ಮಲ್ ಸ್ಲೀಪರ್ ಬಸ್ ವಿತೌಟ್ AC. ಸ್ವಲ್ಪ ದೊಡ್ಡದು ಉದ್ದ ಇದೆ, ದೊಡ್ಡದಲ್ಲ ಸಾರಿ ಉದ್ದ ಇದೆ. ನೋಡಿ ಲೈಟ್ ಸಿಗೋದ್ಮೇಲೆ ಹೆಂಗೆ ಕಾಣಿಸುತ್ತೆ ಬಸ್ಸು. ಏನು ಬ್ಯೂಟಿಫುಲ್ ಆಗಿದೆ ಗುರು ಬಸ್ಸು ಮಾತ್ರ. VRL ಬಸ್ ಬಂದಿದೆ, ಬಟ್ ಇದು ನಮ್ದಲ್ಲ, ನಮ್ಮದು ನಾನ್ AC ಸ್ಲೀಪರು, ಇದು AC ಸ್ಲೀಪರ್ ಅಷ್ಟೇ ಡಿಫ್ರೆನ್ಸ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಫೈನಲಿ ವಾಪಸ್ ಬೆಂಗಳೂರು ಹೋಗ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ಬಂದಿದ್ದು, ಅಷ್ಟು ಬೇಗ ಬೆಂಗಳೂರು ವಾಪಸ್ ಹೋಗೋ ಟೈಮ್ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಕೆಲಸಗಳಿವೆ ಮತ್ತು ನಂದು ರೈಡ್ಗಳಿದೆ, ಆದ್ದರಿಂದ ಹೋಗಲೇಬೇಕು. ಸೊ ಏನಪ್ಪ ಬೇಜಾರಂದರೆ ಮಗನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ವೈಫು ಮತ್ತು ಮಗ ಇಬ್ಬರೂ ಒಬ್ಬರೇ ಇರ್ತಾರಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಮನೆಗೆ, ಅಂದರೆ ನಮ್ಮ ಅತ್ತೆ ಮನೆಗೆ ಕರ್ಕೊಂಬಂದು ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನು 2 ತಿಂಗಳು ಬಿಟ್ಕೊಂಡೆ ನೋಡೋದು. ತಿರ್ಗಾ ಯಾವಾಗ ಬರ್ತೀವಿ ಏನೋ ಗೊತ್ತಿಲ್ಲ. ಇಲ್ಲಿಗೆ ಸಾಂಗ್ಲಿಗೆ ಮಗನ ತುಂಬ ಮಿಸ್ ಮಾಡ್ಕೋತೀನಿ, ಮತ್ತು ನನ್ನ ವೈಫ್ನ ಕೂಡ ಮಿಸ್ ಮಾಡ್ಕೋತೀನಿ. ಸೊ ನಮ್ಮದು ಇವತ್ತು VRL ಇದು AC ಬಸ್ ಇದೆ. ಆ್ಯಕ್ಚುಲಿ ಇದಲ್ಲ, ಇನ್ನೊಂದು ನಾನ್ AC ಬಸ್ನ ಬುಕ್ ಮಾಡಿರೋದು. 6:45 ಅಂತ ಹೇಳಿದ್ದಾರೆ. ಟೈಮ್ ಬಂದ್ಬಿಟ್ಟು ನೋಡಿ 6:40 ಆಗಿದೆ. MB ಲಿಂಕ್ ಅವ್ರದ್ದೇ ಬಸ್ ಬಂತು. ಸೊ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಬಸ್ಸು. ಸೊ ನೋಡೋಣ ಏನು ಅಂತ ಹೇಳ್ಬಿಟ್ಟು. ಒಂಥರ ಏನೋ ಮನಸ್ಸಲ್ಲಿ ಬೇಜಾರಾಗ್ತದೆ ಗುರು. 2 ದಿವಸಕ್ಕೆ ಇಷ್ಟು ಬೇಗ ವಾಪಸ್ ಹೋಗೋ ಥರ ಯಾವತ್ತೂ ಹೋಗಿಲ್ಲ ನಾನು. ಸೊ ಏನೋ ಒಂಥರ ಆಗ್ತದೆ. ಬೇಕಿದ್ರೆ ಮಗ ಮೇಯ್ನು ಬಿಟ್ಟೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಸುಮಾರು ತಿಂಗಳುಗಳಿಂದ ನನ್ನ ಮನೇಲೇ ಇದ್ದಲ್ಲ. ಯಾಕೆಂತಂದರೆ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ ವೈಫು. ಏನಕ್ಕೆ ಅಂತಂದರೆ ಒಂದು ನಮ್ಮ ವೈಫು ಅಂದರೆ ಅತ್ತೆ ಮನೆ ದೂರ, 650 ಕಿಲೋಮೀಟರ್ಸ್ ಬರಬೇಕು ಹೋಗಬೇಕು. ಸೊ 4 ಮಂತ್ಸ್ಗೆ ಒಂದ್ಸಲಿ ಇಲ್ಲ 3 ಮಂತ್ಸ್ಗೆ ಒಂದ್ಸಲಿ ಬರ್ತಾಯಿದ್ದು. ಈ ಸತಿ ಸ್ವಲ್ಪ ಜಾಸ್ತಿ ದಿನ ಇದ್ಲು, ಆದ್ದರಿಂದ ಸ್ವಲ್ಪ ಅಟ್ಯಾಚ್ಮೆಂಟು ಜಾಸ್ತಿ. ಮತ್ತು ಮಗನೂ ಬೆಳೀತಾ ಇದ್ದಾನಲ್ಲ, ಅವನು ಎಲ್ಲ ಗುರುತಿಸ್ತಾನೆ, ಎಲ್ಲ ಮಾಡ್ತಾನೆ ಅಂತ ಅದೊಂದು ಬೇಜಾರು. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ನೋಡೋಣ VRL. ಮೊನ್ನೆ ಅಂತೂ SRS ಅಲ್ಲಿ ಅಷ್ಟೇನು ಹೇಳ್ಕೊಳ್ಳೋ ಥರ ಇರಲಿಲ್ಲ. ಓಕೆ ಆಗಿತ್ತು, ನಡೆಯುತ್ತೆ, ಏನು ಮಾಡೋಣ ಆಗುತ್ತೆ. ಅದರಲ್ಲಿ ಟಿಕೆಟ್ ಇರಲಿಲ್ಲ, ಬುಕ್ ಮಾಡಲೇಬೇಕಾಗಿ ಬಂತು. ಸೊ ಇವಾಗ ನಮ್ದು VRL ಬುಕ್ ಮಾಡಿದ್ದೀನಿ. ಗೊತ್ತಲ್ಲ VRL ಯಾರ್ದು ಅಂತೇಳಿ. ಹೊರಡ್ತು ಬೆಂಗಳೂರು ಬಸ್ MH12 TV 1660. ನಮ್ದು ಎಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಬಂತು ನಮ್ಮ ಬಸ್ ಬಂತು ನೋಡಿ. ಬೆಂಗಳೂರು ಬಸ್ಸು ಸಖತ್ತಾಗಿದೆ ನೋಡೋಕ್ಕೆ. ಸಟ್ಲೇಜ್ ಗೋವಾ ರಿಜಿಸ್ಟ್ರೇಷನ್ ಆದರೆ ಜಾಲಿ ಗುರು ಇದು. ನಂಬರ್ ಏನೂ ಬಂದಿಲ್ಲ, ಏನು ಕಥೆನೋ ಗೊತ್ತಿಲ್ಲ, ನೋಡೋಣ. ಓಕೆ, ವೇಟಿಂಗ್ ಫಾರ್. ಹೇಗಿದೆ ನೋಡೋಣ, ಚೆನ್ನಾಗೇನೋ ಕಾಣಿಸ್ತಿದೆ ಹೊರಗಡೆಯಿಂದ. ವಿಜಯನಗರ ಆಲ್ವೇಸ್ ಒಂಥರ ಏನು ಹೇಳ್ತಾರೆ, ಸೂಪರ್ ಗಾಡಿನೇ, ಸೂಪರ್. ಬರಲಿ ನೋಡಿ, ಡಿಫ್ರೆಂಟ್ ಆಗ್ತದೆ. ಓಕೆ ನೋಡಿ, ನಮ್ಮ ಬಸ್ಸು ಸಖತ್ತಾಗಿದೆ, ಸೂಪರ್ ಆಗಿದೆ ಗಾಡಿ ನೋಡಿ. ವರ್ತ್ ಫಾರ್ ಮನಿ 1400 ರೂಪಾಯಿ, ಸೂಪರ್. ಲೆಟ್ಸ್ ಗೋ. ಸೊ ನಮ್ಮ ಬಸ್ಸು ಸಿಕ್ತು, ಸಕ್ಕತ್ತಾಗಿದೆ ಬಸ್ ಮಾತ್ರ, ಬ್ಯೂಟಿಫುಲ್ ಆಗಿದೆ ನೋಡಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ಹೊರಡೆ ನೋಡಿ, ಲೈಟಿಂಗ್ಸ್ ಎಲ್ಲ ಹೆಂಗಿದೆ, ಬ್ಯೂಟಿಫುಲ್. ಬೆಂಕಿ ಬಸ್ಸು ನೋಡಿ. 7 ಗಂಟೆ 1 ನಿಮಿಷ ಹೊರಟಾಗ ಸಾಂಗ್ಲಿ ಕಾಣಿಸ್ತಾ ಇಲ್ಲ, ಫ್ಲಿಕ್ಕರ್ ಆಗ್ತಾಯಿದೆ. ಅದೇ ಇದರಲ್ಲಿ ಫ್ಲಿಕ್ಕರ್ ಆಗಲ್ಲ ನೋಡಿ. 6:59 ತೋರಿಸ್ತಾಯಿದೆ. ಇಲ್ಲಿ ಸಾಂಗ್ಲಿಗೆ ಬಾಯ್. ಮಹಾರಾಷ್ಟ್ರದಂತೂ ವೆದರು ಫುಲ್ಲು ಕೂಲಾಗಿದೆ, ಸಖತ್ತಾಗಿದೆ. ಒಳ್ಳೆ ರೈಡ್ ಮಾಡೋದಕ್ಕೆ ಮಾತ್ರ ಸಖತ್ತು. ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಫುಲ್ಲಾಗಿ, ಬಟ್ ಕೂಲಾಗಿದೆ ಗುರು ವೆದರು. ಮಧ್ಯಾಹ್ನದ ಹೊತ್ತೂ ಅಷ್ಟೇ ಕೂಲಾಗೇ ಇದೆ, ಏನು ಅಷ್ಟೇನು ಬಿಸಿ ಇಲ್ಲ. ಒಟ್ನಲ್ಲಿ ಸೂಪರ್ ವೆದರು. ರೈಡ್ ಮಾಡೋಕ್ಕೆ ಇನ್ನೊಂದು ತಿಂಗಳು ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ ಅಂತ ಅಂದ್ಕೋತೀನಿ. ನಿನ್ನೆನೂ ಕೃಷ್ಣಾ ನದಿ ಹತ್ರ ಹೋಗಿದೆ, ನೀರು ಒಂದು ಲೆವೆಲ್ ಒಂದು ರೇಂಜಿಗಿದೆ ಅದು. ಓಕೆ, ಬಾಯ್ ಸಾಂಗ್ಲಿ ಹೇಳ್ತಾ ನಾವು ಬೆಂಗಳೂರಿನತ್ತ ಹೊರಡ್ತಾ ಇದ್ದೀವಿ. ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ಬಸ್ ಅಂತೂ ಸೂಪರಾಗಿ ಇದೆ, ಚಾರ್ಜಿಂಗು ನೋಡೋಣ. ಹೋಗ್ತಾ ಗೊತ್ತಾಗುತ್ತೆ ಏನೇನಿದೆ ಏನೇನಿಲ್ಲ ಅಂತ. ಟೈಮು ಕರೆಕ್ಟಾಗಿ 7 ಗಂಟೆ ಸಾಂಗ್ಲಿ ಹೊರಟಿರೋದು. ಲೆಟ್ಸ್ ಗೋ. ಜೈ ಶ್ರೀರಾಮ್. ಸೊ ಬಸ್ಸು ನೋಡಿ ಹಿಂಗಿದೆ. ಸೊ ಅಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಏನದು ಸ್ಪೀಕರ್ ಅಂತ ನೀವು ಅನ್ಕೋಬೋದು, ಏನಿಲ್ಲ. ಏನಾದರೂ ಸ್ಟಾಪ್ ಬಂತು, ಊಟಕ್ಕೆ ನಿಲ್ಲಿಸ್ತಾ ಇದ್ದೀವಿ, 5 ನಿಮಿಷ ಟೈಮ್ ಇದೆ, ಅದು ಇದು ಅಂತ ಹೇಳೋದಕ್ಕೋಸ್ಕರ ಅಲ್ಲೊಂದು ಮೈಕ್ ಕೊಟ್ಟಿರ್ತಾರೆ. ಅದು ಕೇಳಿಸ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪೀಕರ್ ಕೊಟ್ಟಿರ್ತಾರೆ ನಮಗೆ. ಮತ್ತು ಇದೇನೋ ಗೊತ್ತಿಲ್ಲ, ಸುಮ್ಮನೆ ಏನೋ ಡಿಸೈನ್ ಕೊಟ್ಟಿರೋ ಲೈಟ್ ಅನಿಸುತ್ತೆ. ಬಟ್ ಇಲ್ಲೊಂದು ಚಿಕ್ಕ ಲೈಟ್ ಕೊಟ್ಟಿದ್ದಾರೆ, LED ಲೈಟು. ಬಟ್ ಇದು ಸ್ವಿಚ್ ಇಲ್ಲಿದೆ ನೋಡಿ, ಇಲ್ಲಿದೆ, ಬಟ್ ವರ್ಕ್ ಆಗ್ತಾಯಿಲ್ಲ ಅದು. ಚಾರ್ಜಿಂಗ್ ಅಂತೂ ವರ್ಕ್ ಆಗ್ತಾಯಿದೆ. C ಟೈಪು ಇದೆ, ಆಮೇಲೆ USB ಇದೆ. ಇಲ್ಲೊಂದು ಸ್ವಿಚ್ ಇದೆ, ಇಲ್ಲ, 2 ವರ್ಕ್ ಆಗ್ತಾಯಿಲ್ಲ. ಇರಲಿ. ಹೊರಗಡೆ ನೋಡಿ ಏನು ಸೂಪರಾಗಿದೆ, ಕೂಲಾಗಿದೆ ಗುರು ಮಾತ್ರ. ಸಖತ್ತಾಗಿದೆ ಬಸ್ಸು, ಸಖತ್ತಾಗಿದೆ. ಫುಲ್ಲಿ ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ.
ಬಟ್ SRS ಅಲ್ಲಿ ನಾನು 950 ಮೊನ್ನೆ ಕೊಟ್ಟಿದ್ರು. ಇದರಲ್ಲಿ 1400 ರೂಪಾಯಿ. ಬಟ್ ಅದೇ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನೀವು ಎಷ್ಟು ದುಡ್ಡು ಒಳ್ಳೆ ಜಾಸ್ತಿ ದುಡ್ಡು ಕೊಡ್ತೀರೋ ಅಷ್ಟು ಒಳ್ಳೆ ಬಸ್ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬಟ್ ಇನ್ನೊಂದು ಬಸ್ ಇತ್ತು AC ಸ್ಲೀಪರು ROV-ಯಿಂದ, ಅದು ಸಿಗಲಿಲ್ಲ ಟಿಕೆಟು. ನೋಡೋಣ ಹೆಂಗಿದೆ, ಕಲರಾಗಿ ಚೆನ್ನಾಗಿತ್ತು ಬಸ್ಸು, ಟಿಕೆಟ್ ಸಿಗಲಿಲ್ಲ. ಇರಲಿ, ನಮ್ಮ ಮಗನಿಗೆ ಆ್ಯಕ್ಚುಲಿ ಬೆಂಗಳೂರಿಂದ ಬಂದಮೇಲೆ ಇಲ್ಲಿಗೆ ಸಾಂಗ್ಲಿಗೆ ಸ್ವಲ್ಪ ಹುಷಾರು ತಪ್ಪಿದ್ದಾನೆ. ವೆದರ್ ಚೇಂಜ್ ಆಯ್ತಲ್ವಾ, ಸ್ವಲ್ಪ ನೆಗಡಿ, ಅದಾದಮೇಲೆ ಕೆಮ್ಮು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಜ್ವರ ಇರೋ ಥರ ಇತ್ತು, ಗೊತ್ತಿಲ್ಲ. ದೇವ್ರದಿಂದ ಆದಷ್ಟು ಬೇಗ ವಾಸಿ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ್ಯಕ್ಚುಲಿ ನಾನು ಬರ್ಬೇಕಾದ್ರೆ ಮಲ್ಕೊಂಬಿಟ್ಟಿದ್ದ, ಮಾತಾಡ್ಸೋಕ್ಕೆ ಆಗಲಿಲ್ಲ ಅವನು. ಏನು ಮಾಡೋಣ, ಇರಲಿ, ಲೆಟ್ಸ್ ಗೋ. ನಾನು ಇದೇ ಸೀಟ್ ಇದ್ದಿದ್ದೆ ಆ್ಯಕ್ಚುಲಿ, ಮುಂದ್ಗಡೆ ಸೀಟ್ ಖಾಲಿ ಇರಲಿಲ್ಲ. ಇಲ್ಲೊಂದು ಕಂಬಿ ಬಂದ್ಬಿಟ್ಟಿದೆ ಹೇಳಿ ಒಂಥರ ಇರಿಟೇಷನ್ ಅಪ್ಪ, ಬೇಜಾರಾಗ್ತಾಯಿದೆ. ಇರಲಿ, ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಬಯಸದೇ ಬಂದ ಭಾಗ್ಯ ಇದು. ಜಾಲಿ. ಕೃಷ್ಣಾ ನದಿ, ಬಾಯ್ ಬಾಯ್. ಸೊ ಗಾಡಿ ಕೊಲ್ಲಾಪುರ್ಗೆ ಬಂದು ನಿಂತಿದೆ. ಆ್ಯಕ್ಚುಲಿ ಏನಂತಂದರೆ ಕೊಲ್ಲಾಪುರ್ಗೆ ನನಗೆ ತುಂಬ ಕನೆಕ್ಷನ್ ಇದೆ. ಯಾವ ಥರ ಕನೆಕ್ಷನ್ ಅಂದರೆ, ನನ್ನ ವೈಫ್ ಕಡೆಯಿಂದ ಅಂತಲ್ಲ, ನನ್ನ ಸ್ನೇಹಿತರು ಏನಿದ್ರೆ, ಫಸ್ಟು ನನ್ನ ಆಫೀಸು ಏನು ಚೆನ್ನಾಗಿದೆ, ನಾನು ಸುಮುಖ ಅಂತ ಹೇಳ್ಬಿಟ್ಟು ಒಂದು ಆಫೀಸ್ ಚೆನ್ನಾಗಿದೆ. ಸೊ ಅಲ್ಲಿ ಏನು ಹುಡುಗರು ಇದ್ದರು ಅವರೆಲ್ಲ ಕೊಲ್ಲಾಪುರದವರೇ ಇದ್ದರು. ಸುಮಾರೊಂದು 5-6 ಜನ ಕೊಲ್ಲಾಪುರದವರು ಇದ್ದರು. ಅದರಲ್ಲಿ ಒಬ್ಬ ನಿಪ್ಪಾಣಿಯವನಿದ್ದ. ಸೊ ಹಂಗಿಂದ ಸ್ವಲ್ಪ ಕನೆಕ್ಷನ್ ಕೊಲ್ಲಾಪುರ ಅವಾಗಿಂದನೇ. ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿದೆ. ಬಟ್ ಈ ಕಡೆಗೆ ಮದುವೆ ಆಗ್ತೀನಿ ಅಂತ ಗೊತ್ತಿಲ್ಲ. ಈ ಕಡೆ ಅಂದರೆ ನಮ್ಮ ಮಾವರು ಮಂಗಳೂರು, ಬಟ್ ಇಲ್ಲಿ ಅವರು ಸೆಟ್ಲಾಗಿದ್ದಾರಲ್ಲ. ಸೊ ಈ ಕಡೆನೇ ಪ್ರತಿ ಸತಿ ಬಂದು ಹೋಗೋ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಎಲ್ಲ ಅನ್ಫಾರ್ಚುನೇಟ್, ಏನೂ ಮಾಡೋಕ್ಕಾಗಲ್ಲ. ಹೇಳಿ, ಕೊಲ್ಲಾಪುರ ಕೈ ಬಿಡ್ಬಿಟ್ಟು 8 ಕಾಲು ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ ಬೆಂಗಳೂರಿಗೆ. ಓಕೆ, ನಮಗಿಂತ ಮುಂಚೆ ಹೊರಟಿದ್ದು ನೋಡಿ. AC ಸ್ಲೀಪರ್ ಬಸ್ ಇನ್ನೂ ಇಲ್ಲೇ ಇದೆ. ಏನು ಜಾಲಿ ಹೇಳಿ, ನಮ್ಮ ಗಾಡಿನೇ ಮುಂಚೆ ಹೋಗ್ತದೆ. ಅಯ್ಯೋ ರಾಮ, MS12 ಇದೇ ಗಾಡಿ ಸಾಗಲಿಲ್ಲ. 1660 ಸೂಪರ್ ಗುರು. ಎರಡು ಒಂದೇ ಟೈಮ್ಗೆ ಹೋಗ್ತದೆ. ಬೇಜಾನ್ ಬಸ್ಗಳಿದೆ. ನಕೋಡ ಇದ್ಯಾವುದಪ್ಪ ಇದು, ಅಡ್ಡ ಬಂದ್ಬಿಟ್ಟವ್ರೆ. ಇಂದಾನಿ ಟ್ರಾವೆಲ್ಸ್ ಅಂತೆ, MH. ಎಲ್ಲೆಲ್ಲಿಗೆ ಹೋಗ್ತಾವೆ ಇವೆಲ್ಲ. ಮುಂದೆ ನೋಡಿ ನಮ್ಮ ರಾಜಾಹುಲಿ ಹೋಗ್ತಾಯಿದೆ. ರಾಜಾಹುಲಿ ಕರ್ನಾಟಕದ್ದು ಎಲ್ಲಿಗೆ ಹೋಗ್ತಾಯಿದೆ ಇದು ಬಸ್ಸು ಗೊತ್ತಿಲ್ಲ. ಕೊಲ್ಲಾಪುರ ಎಲ್ಲಿಗೆ, ಇದು ದಾವಣಗೆರೆನ ಏನೋ ಹಾಕಿದ್ದಾರೆ. ಸೂಪರ್ ಗುರು, ಖುಷಿ ಆಯಿತು ನೋಡಿ. ಕೊಲ್ಲಾಪುರದಲ್ಲಿ ರಾಜಾಹುಲಿನ, ರಾಜಾಹುಲಿ ನೋಡಿ ದಾವಣಗೆರೆ ಹೋಗ್ತಾರೆ. ದಾವಣಗೆರೆ. ಸೊ ಅಫಿಷಿಯಲ್ ಆಗಿ ಕರ್ನಾಟಕ ಎಂಟ್ರ್ ಆಗಿದ್ದೀವಿ ನೋಡಿ. ಕನ್ನಡದಲ್ಲಿ ಬರೆದಿದ್ದಾರೆ ಎಲ್ಲ ಕಡೆ, ಆದ್ರೂ ಕೆಲವು ಕಡೆ ಇದೆ ಮರಾಠಿನ ಹಿಂದಿ ಅನಿಸುತ್ತೆ. ಹಿಂದಿಲಿ ಹಾಕಿದ್ದಾರೆ, ಪಕ್ಕದಲ್ಲಿ ಏನು ಹಾಕಿದ್ದಾರೆ ಅಂತ, ಬಟ್ ಕನ್ನಡದಲ್ಲಿ ಹಾಕಿದ್ದಾರೆ. ಟೋಲ್ ಬಂತಲ್ಲ ನೋಡಿ. ಓಕೆ, ಲೆಟ್ಸ್ ಗೋ. ಜಾಲಿ ನೋಡಿ, ಹೈವೇಲಿ ಹೆಂಗಂದ್ರೆ ಬಂದ್ಬಿಟ್ಟವ್ರೆ. ಇಲ್ಲೊಂದು ಗಾಡಿ ಇದೆ, ಏನು ಹೇಳಿ ಇವರು, ಧರ್ಮ MH ಏನೋ ಇದೆ. ಓಕೆ, ಹೋಗ್ತಾ ಇದ್ದೀವಿ. ಸಮಯ 9 ಗಂಟೆ ನೋಡಿ. ನಿಪ್ಪಾಣಿಲಿ ಇದ್ದೀವಿ. ಇಲ್ಲೆಲ್ಲ ಬರೀ ಹಿಂದಿ ಬೋರ್ಡ್ಗಳೇ ಗುರು. ಕರ್ನಾಟಕ ಅಲ್ವಾ ಇದು ನೋಡಿ, ಎಲ್ಲ ಹಿಂದಿ ಬೋರ್ಡ್ಗಳೇ. ಏನಕ್ಕೆ ಗುರು ಹಿಂಗೆ? ಹಾಂ, ಕರ್ನಾಟಕ ಪರ ಹೋರಾಟಗಾರರು ಸ್ವಲ್ಪ ಬಂದಿಲ್ಲಿ ಹೋರಾಟ ಮಾಡಬೇಕು ನೋಡಿ. ಎಲ್ಲ ಹಿಂದಿಲಿ ಹಾಕ್ಕೊಂಡವ್ರೆ. ಅಲ್ಲಿ ಇಂಗ್ಲೀಷು, ಅದು ಭಾಷೆ, ಈ ಭಾಷೆ ಅಂತ ಎಲ್ಲ ಪಾಪ ಬೆಂಗಳೂರಲ್ಲಿ ತುಂಬ ಇದು ಮಾಡ್ತಾಯಿದ್ದೀರ. ನಿಪ್ಪಾಣಿ ಕಡೆ ಎಲ್ಲ ಬಂದರೆ ತುಂಬ ಈ ಥರ ನಡೀತಾರೆ. ಬೋರ್ಡ್ಗಳೆಲ್ಲ ಹಿಂದಿಲ್ಲವೆ ಫುಲ್ಲು. ಊಟಕ್ಕೆ ಸಾಯಿ ಪಾರ್ಕಿಂಗ್ ಅನ್ನೋ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ ಕರೆಕ್ಟಾಗಿ. ಸೊ ಇದೇ ನೋಡಿ ನಮ್ಮ ಬಸ್ಸು VRL. ಸಕಾಲಾಗಿದೆ ಬಸ್ ಮಾತ್ರ. ಸಟ್ಲೇಜ್ ಅವರು ಮಾಡಿರ್ತಕ್ಕಂಥ ಇದು ನೋಡಿ. ಇಲ್ಲಿ ವೈಭವ್ ಇಲ್ಲಿದೆ. ಗಣೇಶ್ ನಮ್ಮೂರಿಗೆ ಹೋಗ್ತಾ ಇದೆ ಆ್ಯಕ್ಚುಲಿ, ಮಂಗಳೂರಿಗೆ. ನೋಡಿ ಇಲ್ಲಿದೆ ನಮ್ಮದು ಬಸ್ಸು. ಸಕಾಲಾಗಿದೆ ಗುರು ಬಸ್ಸು. ಇಷ್ಟ ಆಯಿತು ಬಸ್ ನೋಡಿದ ತಕ್ಷಣ ಖುಷಿ ಆಗೋಯ್ತು ಗುರು. ಹೊಸ ಬಸ್ ಅಂತ ಅಂದ್ಕೊತೀನಿ. ಸೆನ್ಸರ್ಸು, ಕ್ಯಾಮ್ರಾ ಎಲ್ಲ ಇದೆ ಗುರು. ಸೂಪರು ನೋಡಿ, ಬ್ಯೂಟಿ. ಇನ್ನೊಂದು ನಮ್ಮದು AC ಬಸ್ ಇನ್ನೂ ಬಂದೇ ಇಲ್ಲ. ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಪ್ರತಿ ಸತಿ ಇಲ್ಲೇ ನಿಲ್ತಾನೆ ಏನು ಅಂತ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಸ್ಸಲ್ಲಿ ಯಾವುದೋ ಜಾಗದಲ್ಲಿ ನಿಲ್ಸಂಗಿತ್ತು. ಇವಾಗ ಬೇರೆ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಬಟ್ ನಾನೇನು ಊಟ ಮಾಡೋಕ್ಕೆ ಹೋಗ್ತಾಯಿಲ್ಲ.
ಏಕೆಂದರೆ ಮನೆಯಿಂದನೇ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ. ಅದಾದಮೇಲೆ ತಿಂಡಿ ಗಿಂಡಿ ಎಲ್ಲ ಸ್ವಲ್ಪ ಇದೆ, ಅದನ್ನೇ ತಿನ್ಕೊಳ್ಳೋದು ಅಷ್ಟೇ. ಏಕೆಂದರೆ ಹೊಟ್ಟೆನೂ ಸರಿ ಇಲ್ಲ. ಆದ್ದರಿಂದ ನೋಡಿ ಬಸ್ಸು ಬೆಂಕಿ. ನಮಗಿಂತ ಮುಂಚೆ ಹೊರಟಿದ್ದು AC ಬಸ್ಸು ಇವಾಗ ಬಂತು ನೋಡಿ. ಏನು ಹೇಳಿ, ಸಾಂಗ್ಲಿ ಬೆಂಗಳೂರು ಜಾಲಿ 2 ಬಸ್ ಬಂದು ನಿಂತು. ಮತ್ತು ಬಸ್ಸು ನೋಡ್ಬೋದು, ಇದು AC ಬಸ್ಸು ಮತ್ತು ನಮ್ಮ ನಾರ್ಮಲ್ ಸ್ಲೀಪರ್ ಬಸ್ ವಿತೌಟ್ AC ಸ್ವಲ್ಪ ಉದ್ದ ಇದೆ. ದೊಡ್ಡದಲ್ಲ ಸಾರಿ, ಉದ್ದ ಇದೆ ನೋಡ್ಬೋದು. ಕಂಪ್ಯಾರಿಟಿವ್ಲಿ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಉದ್ದ ಇದೆ ಬಸ್ಸು. ಒಟ್ಟಿನಲ್ಲಿ ಚೆನ್ನಾಗಿದೆ ಗುರು ಬಸ್ಸು, ಖುಷಿ ಆಯಿತು. 1400 ರೂಪಾಯಿ ಕೊಟ್ಟರು ಮೋಸ ಇಲ್ಲ. ಫುಲ್ AC ಬಂದ್ಬಿಟ್ಟು ನೋಡಿ, ವೀರಾಮೇಕು ಬಾಡಿ ಬಿಲ್ಡ್ ಮಾಡಿರೋದು. ಇದು ಸಟ್ಲೇಜ್ ಅವರು. ಇದು MH12 ಅಂದರೆ ಪುಣೆ ಗಾಡಿ, ಇದು ಗೋವಾ ಗಾಡಿ. ಚೆನ್ನಾಗಿದೆ ಲುಕ್ಕು. ಓಕೆ ಬಸ್ ಹೊರಗಡೆ ಹೋಗೋಣ. ನೋಡಿ ಡ್ರೈವರ್ಸ್ ಅಂಕಲ್ ಸೀಟು, ನಮ್ಮ ಸೀಟುಗೆ ಹೋಗೋಣ. ಸಕ್ಕತ್ತಾಗಿದೆ ಕಲರು ಬಸ್ಸು. ಎಲ್ಲಿಗೂ ನಮ್ಮ ಸೀಟು ಇದ್ದಾನೆ, ಜಾಲಿ. ಊಟಕ್ಕೆ ನಿಲ್ಲಿಸಿದ್ರು. ಇನ್ನು ಏನಿದ್ರು ಡೈರೆಕ್ಟ್ ಸ್ಟಾಪು ಬೆಂಗಳೂರಿಗೆ. ಮಧ್ಯದಲ್ಲಿ ಒಂದ್ಸರಿ ನಿಲ್ಲಿಸಿದ್ರೆ ನಿಲ್ಲಿಸ್ಬೋದು. ಮನೆಯಿಂದ ಡಬ್ಬಿಲಿ ಪಾರ್ಸಲ್ ಕಳಿಸಿದ್ದಾರೆ, ಅಂದರೆ ಅನ್ನ ಸಾಂಬಾರೆಲ್ಲ ಕಳಿಸಿದ್ದಾರೆ. ಸೊ ಅಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು. ಎಷ್ಟು ದಿವಸ ಅಂತ ಹೊರಗಡೆ ತಿನ್ನೋಣ ಹೇಳಿ. ಹೊರಗಡೆ ಊಟ ಜಾಸ್ತಿ ಮಾಡಬಾರ್ದು. ಏಕೆಂದರೆ ಇನ್ನು ಏನು ಲಡಾಖ್ ಏನಾದರೂ ಹೋದರೆ ಫುಲ್ಲು ಹೊರಗಡೆ ಊಟನೇ ಅಲ್ಲಿ. ಏನು ಮಾಡೋಣ ಹೇಳಿ. ಅಯ್ಯೋ ನಮಗೆ ಬೇರೆ ಆಗಲ್ಲ. ನಾನ್ ವೆಜ್ ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ತಿದ್ದಾರೆ. ವೆಜಿಟೇರಿಯನ್ ಸ್ವಲ್ಪ ಕಷ್ಟ, ಯಾರಿಗೆ ಹೇಳೋಣ ಹೇಳಿ. ಲಡಾಖಲ್ಲಂತೂ ತುಂಬ ಕಷ್ಟ ಆಗ್ಬಿಡುತ್ತೆ. ಬರೀ ಆ ಮ್ಯಾಗಿ ದಾಲ್ ಚಾವಲ್ ತಿನ್ಕೊಂಡು ಬೇಡ, ಯಾಕೆ ಕೇಳ್ತೀರ ಕಷ್ಟ. ಯಪ್ಪ, ನಾನ್ ವೆಜ್ ಅವರಾದ್ರೂ ಆಮ್ಲೆಟು, ಎಗ್ ರೈಸು, ಅದು ಇದು ಅಂತ ಏನೇನೋ ತಿನ್ಕೊತಾರೆ. ನಮಗೆ ಮಾತ್ರ ತುಂಬ ಕಷ್ಟ ಆಗೋರು, ನೀವೇನೇ ಹೇಳಿ ಯಪ್ಪ. ಓಕೆ, ಸೊ ಮನೆಯಿಂದ ಕೊಟ್ಟು ಕಳಿಸಿರೋ ಬಾಕ್ಸ್ದು ಊಟ ಮಾಡಿಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದೋಡೋದಷ್ಟೇ. ಇಲ್ಲ ಆದರೆ ನಮ್ಮ ಡ್ರೈವರ್ ಅಂಕಲ್ ಸಿದ್ದನ್ನು ಬೆಳಿಗ್ಗೆ ಒಂದು ರೌಂಡ್ ಮಾತಾಡ್ಸೋದು, ಇಲ್ಲ ಅಂದರೆ ಇಲ್ಲ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ, ಶ್ರೀ ಗಣೇಶ್ ಅಂತ ನೋಡಿ, ಮೈಸೂರು KR ಪೇಟೆ ಮುಂಬೈ. ವಾ, ನೋಡ್ಕೊಳ್ಳಿ ಶ್ರೀ ಗಣೇಶ್. ಯಾವುದೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೂಪರ್. ಬಾಯ್ ಬಾಯ್, ಲೆಟ್ಸ್ ಗೋ. ಬಸ್ ಒಳಗಡೆ ಇರೋ ಲೈಟಿಂಗು ಇಷ್ಟ ಆಯಿತು. ಫುಲ್ LED ಲೈಟಿಂಗ್ ನೋಡಿ, ಫುಲ್ LEDನ ಇಲ್ಲಿ ನೋಡಿ. ನೈಟ್ ಟೈಮ್ಗೆ ಮೇಲ್ಗಡೆ ನೋಡಿ LED ರಿಫ್ಲೆಕ್ಟ್ ಮಾಡ್ತಾರೆ. ಒಳಗಡೆ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಈ ಕಡೆ ನೋಡಿ ಸಾಕಾಗಿದೆ ಗುರು ಬಸ್ಸು. ಸಟ್ಲೇಜ್ ಬೆಲ್ಟ್ ಸೂಪರ್. ಸಂಕೇಶ್ವರಲ್ಲಿ ಇದ್ದೀವಿ. ಹೆಂಗೆ ಹೋಗುತ್ತೋ ಗೊತ್ತಾಗ್ತಲ್ಲ ಈ ಬಸ್ಸು. ಸೊ ಟೈಮ್ ಬಂದ್ಬಿಟ್ಟು ಏನೇನೋ ತೋರಿಸ್ತಾ ಇದೆ, ಚೇಂಜ್ ಆಗ್ಬಿಟ್ಟಿದೆ. 4:22. ಸೊ ರೆಸ್ಟ್ ರೂಮ್ಗೆ ಅಂತ ನಿಲ್ಲಿಸಿದ್ದಾರೆ. ಚಿತ್ರದುರ್ಗ ಹತ್ರ ಇದ್ದೀವಿ. ಸೊ ಎಲ್ಲ VRL ಅವ್ರದ್ದೇ ಪ್ರಾಪರ್ಟಿ ಅನ್ಸುತ್ತಿದೆ. ಬರೀ VRL ಗಾಡಿಗಳೇ ಇದೆ ನೋಡಿ, ಸುತ್ತ VRL ಗಾಡಿಗಳೇ. ಸೂಪರ್ ಗುರು. VRL ಅವ್ರೆಲ್ಲ ಅವ್ರವ್ರದ್ದೇ ಮಾಡ್ಕೊಂಡ್ರು ಜಾಗ. ಅದೊಂದು ಸೂಪರ್, ಒಳ್ಳೆ ಗಾಳಿ ಹಂಗೆ ಜಿಂಗ್ ಅಂತ ಬೀಸ್ತಾ ಇದೆ. ಇಲ್ಲೊಂದು ವೋಲ್ವೋ ಇದೆ, ಇನ್ನೊಂದು ಗಾಡಿ ಇದೆ, ಮುಂದ್ಗಡೆ 4 ಇದೆ, ಇನ್ನೊಂದಿದೆ. ಏನು ಗಾಡಿಗಳಿದೆ ಗುರು. ಚಿತ್ರದುರ್ಗ ಹತ್ರ ಇದ್ದೀವಿ. ಸೂಪರ್. ಸ್ಲೀಪರ್ ಕೋಚ್ ಬಸ್ ಅಂತ ಹೇಳೋದಷ್ಟೇ, ನಿದ್ದೆ ಫುಲ್ಲು ಕಂಪ್ಲೀಟ್ ಆಗೋಲ್ಲ. ಏನಕ್ಕೆ ಅಂತಂದರೆ 6 ಗಂಟೆಗೆ ಹೊರಟಿದ್ದು 10 ಗಂಟೆಗೆ ನಿಲ್ಲಿಸ್ತಾರೆ. ತಿರ್ಗ ನೋಡಿ 4 ಗಂಟೆಗೆ ಒಂದ್ಸಲ ಇಳಿಬೇಕಾಗತ್ತೆ. ಅರ್ಧಂಬರ್ಧ ನಿದ್ರೆ, ಮಧ್ಯದಲ್ಲಿ ಒಂದು 2 ಅವರ್ಸ್ ನಿದ್ದೆ ಬರೋಲ್ಲ. ಇದೆಲ್ಲ ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಹೇಳಿದ್ದು ಫ್ಯಾಕ್ಟ್. ಲೈಟ್ಸ್ ಎಲ್ಲ ಆಫ್ ಆಯಿತು. ತಿರ್ಗ ಟೈಮ್ ಬಂದ್ಬಿಟ್ಟು 4:40. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಬೆಂಗಳೂರು. ಡೀಸೆಲ್ ಎಲ್ಲ ಫಿಲ್ ಮಾಡಿಸ್ಕೊಂಡು ನೋಡಿ. ಲೈಟ್ ಸಿಗೋದ್ಮೇಲೆ ಹೆಂಗೆ ಕಾಣಿಸುತ್ತೆ ಬಸ್. ಏನು ಬ್ಯೂಟಿಫುಲ್ ಆಗಿದೆ ಗುರು ಬಸ್ ಮಾತ್ರ. ಸಕ್ಕತ್ತಾಗಿದೆ, ನೋಡ್ತಾನೇ ಇರಬೇಕು ಅನಿಸುತ್ತೆ ಗುರು. ಆ ಲೈಟ್ಸು ಸಖತ್ತು ಅಂದರೆ ಸಖತ್ತು ಗುರು. ಓಕೆ, ಲೆಟ್ಸ್ ಗೋ. ಎಷ್ಟು ಗಂಟೆಗೆ ಬಿಡ್ತಾರೆ ನೋಡೋಣ ನಮ್ಮ ಬೆಂಗಳೂರಿಗೆ. ಗುಡ್ ಮಾರ್ನಿಂಗ್, ಶುಭೋದಯ. ಸೊ ನಿಯರ್ ಬೈ ಟು ಎಲ್ಲಪ್ಪ ಇದ್ದೀನಿ. ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಓ, ಟೋಲ್ ರೋಡ್ ಎಂಟ್ರ್ ಆಗ್ಬಿಟ್ಟಿದ್ದೀವಿ. ಓಕೆ, ಸುರೇಶ್ ಅವರು ಮೇಲೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಮುಖ ತೋರ್ಸೋಕ್ಕಾಗಲ್ಲ, ಹಂಗಿರುತ್ತೆ. ಎದುರ್ಕೊಬಿಡ್ತೀರ. ಆಮೇಲೆ ಕಿವಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಯಾಕೋ. ಓಕೆ,
ಬಸ್ಸೆಲ್ಲ ಸೂಪರು, ಬಟ್ ಒಂದು ಚಡ್ಡಿ ಒಣಗಾಕ್ಬಿಟ್ಟಿದ್ದಾರೆ ಡ್ರೈವರ್ ಅಂಕಲ್ದು, ಅದು ಹಾಕ್ಬಾರ್ದಾಗಿತ್ತು ಅಷ್ಟೇ. ಓಕೆ, ನಮ್ಮ ಸ್ಟಾಪ್ ಬಂತು. ನೀವು ಯಾವ ಊರವರು? ಬಿಜಾಪುರ. ಓಹೋ ಸೂಪರ್. ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಾ BRL ಅಲ್ಲಿ? 3 ವರ್ಷ ಆಯ್ತಾ? ಸೂಪರ್. ನಮ್ಮ ಗೊರಗುಂಟೆ ಪಾಳ್ಯ ಬಂತು. ಹಾಂ, ಗೊರಗುಂಟೆ ಪಾಳ್ಯ. ಓಕೆ, ನಮ್ಮ ಗೊರಗುಂಟೆ ಪಾಳ್ಯ ಬಂತು. ಕರೆಕ್ಟ್ ಟೈಮಿಗೆ ಕರ್ಕೊಂಬಂದವ್ರೆ. ಸರಿಯಾಗಿ ಚಚ್ಚಿದ್ದಾರೆ ಗಾಡಿ ಮಾತ್ರ. 7:42. ಏನು ಹೇಳಿ, ಸೂಪರ್. RT ಅವರು ಎಲ್ಲ ಬಸ್ಗಳು ಬೆಳಿಗ್ಗೆ ಹಾಕಿ ಬಂದಿದ್ದಾರೆ. ಏನಕ್ಕೆ ಅಂದರೆ ಮೇಲ್ಗಡೆ ಲಗೇಜ್ ಕಾರ್ಗೋ, ಅದಕ್ಕೋಸ್ಕರ. ನಮ್ಮ ಸ್ಟಾಪ್ ಬಂತು, ಇಳಿಯೋಣ. ಥ್ಯಾಂಕ್ ಯು. ಲೆಟ್ಸ್ ಗೋ. ಆಮೇಲೆ ಮನ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಬ್ರು ಡ್ರೈವರ್ ಅಂಕಲ್, ರೆಸ್ಟ್ ತಗೋತಾವ. ಓಕೆ, ಇಳಿಯೋಣ. ಥ್ಯಾಂಕ್ ಯು. ಫೈನಲಿ ಬ್ಯಾಕ್ ಟು ಹೋಮ್, ಸ್ವೀಟ್ ಹೋಮ್ ಆ್ಯಕ್ಚುಲಿ. ಸೊ ತುಂಬ ಬೇಜಾರಾಗ್ತಾಯಿದೆ ಒಂದು ಕಡೆ. ಏನಕ್ಕೆ ಅಂತಂದರೆ ಮನೆಗೆ ಬಂದರೆ ಇವಾಗ ಮಗ ಇಲ್ಲ, ಏನು ಮಾಡೋಣ ಹೇಳಿ. ಅಲ್ಲಿಂದ ಆಟೋ ತೊಗೊಂಡು ಆಟೋಲ್ಲಿ ಬಂದು ಮನೆ ಹತ್ರ ಇದ್ದು ಕೆಳಗಡೆ ಮಾತಾಡ್ಕೊಂಡು ಇವಾಗ ಮನೆ ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಖಾಲಿ ಮನೆ. ಏನು ಹೇಳಿ, ಯಾರೂ ಇಲ್ಲ, ಎಲ್ಲ ಹೋಗಿದ್ದಾರೆ. ಮಗನಿಗೆ ಪರವಾಗಿಲ್ಲವಂತೆ, ಹುಷಾರು. ಅಂದರೆ ಏನು ನೆಗಡಿ ಆಗಿತ್ತೋ, ಇವಾಗ ಪರವಾಗಿಲ್ಲ ಸ್ವಲ್ಪ ಅಂತ ವೈಫ್ ಅಪ್ಡೇಟ್ ಮಾಡಿದ್ರು. ಒಟ್ಟಿನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ಜರ್ನಿ ಮಾತ್ರ ಸೂಪರಾಗಿತ್ತು. BRL ಎನಿ ಡೇ ನಾನಂತೂ ಪ್ರಿಫರ್ ಮಾಡೋದು, ನೀವು ಎಲ್ಲಿಗೆ ಹೋಗಿ BRLನ ಆಫ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಅವ್ರ ಸರ್ವೀಸು ಹಂಗೆ ಇದೆ. ಪ್ಲಸ್ ಅವರು ಅನ್ನೆಸೆಸರಿ ಕಸ್ಟಮರ್ಸ್ ಅಂದರೆ ಯಾರು ಕೈ ನಿಲ್ಲಿಸಿ ಸೀಟ್ ಹಾಕ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ. ಅದೊಂದು ಒಳ್ಳೆ ಇದು ಹೇಳಬೇಕಂತಂದರೆ ಅವ್ರದ್ದು BRL ನೋಡ್ದು. ಸೊ ನನ್ನ ಒಂದು ಸಜೆಷನ್, ನಾನು ಇಷ್ಟು ದಿನ ಓಡಾಡಿರೋದ್ರಲ್ಲಿ BRL ಬೆಸ್ಟ್ ಅಂತ ನನಗನ್ಸುತ್ತೆ ಎಲ್ಲ ಟ್ರಾವೆಲ್ಸ್ಗಿಂತ. ಮತ್ತು ಟೈಮ್ ಟು ಟೈಮ್ ಎಲ್ಲ ಪಿಕಪ್ ಆಗಲಿ ಡ್ರಾಪ್ ಆಗಲಿ ಕರೆಕ್ಟಾಗಿ ಮಾಡ್ತಾರೆ. ಅದೊಂದು ಒಳ್ಳೆ ಇದಂತಲೇ ಹೇಳ್ಬೋದು. ಮತ್ತು ನಿಲ್ಲಿಸೋದು ಅಷ್ಟೇ, ನೋಡಿಕೊಂಡು ಒಳ್ಳೆ ಜಾಗದಲ್ಲೇ ನಿಲ್ಲಿಸ್ತಾರೆ. ಅದು ಸೂಪರಪ್ಪ, BRLಗೆ ಸೂಪರ್. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಶುಭರಾತ್ರಿ, ಶುಭ ದಿನ.